ಈ ನಾಯಿ ಬಾಲ ಡೊಂಕು ಅಂತಾರಲ್ಲ, ಹಾಗೆ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಗೆ ಸಾಗಿಸುವಂತಹ ಕಲ್ಲಿದ್ದಲಿನ ಕಳ್ಳಾಟ ಮತ್ತೆ ಶುರುವಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಆ ನಂತರ ಕೆಲವೊಂದು ಏನೇನೋ ಇಂಪ್ಯಾಕ್ಟ್ ಮಾಡಬೇಕು ಆಗಿತ್ತು. ಬಟ್ ಈಗ ಮತ್ತೆ ಈ ದಂಧೆ ಶುರುವಾಗಿದೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಇಂಧನ ಸಚಿವರು ಕಣ್ತೆರೆದು ನೋಡಲೇಬೇಕಾದ ಸ್ಟೋರಿ. ಯಾರ ಕಣ್ಣಿಗೂ ಬೀಳದೆ ಸಾವಿರಾರು ಟನ್ ಕಲ್ಲಿದ್ದಲು ಕಳ್ಳತನ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳ ಕಲ್ಲಿದ್ದಲಿನಲ್ಲಿ ಕಳ್ಳಾಟ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ಗೆ ಕಲ್ಲಿದ್ದಲು ಗಣಿಗಳಿಂದ ಸರಬರಾಜಾಗುವ ಕಲ್ಲಿದ್ದಲಿನಲ್ಲಿ ವ್ಯವಸ್ಥಿತವಾಗಿ ಒಂದಷ್ಟು ಭಾಗ ಕಂಡೋರ ಪಾಲಾಗುತ್ತಿದೆ. ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲು ಡಂಪ್ ಮಾಡಿ ಹೊರಬರುವ ರೈಲಿನ ಖಾಲಿ ವ್ಯಾಗನ್ಗಳನ್ನ ಕ್ಲೀನ್ ಮಾಡುವ ನೆಪದಲ್ಲೇ ಕಲ್ಲಿದ್ದಲು ಲೂಟಿ ನಡೆದಿದೆ. ಯರಮರಸ್ ಹಾಗೂ ಯದ್ಲಾಪುರ ರೈಲ್ವೆ ನಿಲ್ದಾಣಗಳಲ್ಲಿ ಸಾವಿರಾರು ಟನ್ ಕಲ್ಲಿದ್ದಲು ಸಂಗ್ರಹ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ವ್ಯಾಗನ್ಗಳಲ್ಲಿ ಉಳಿದ ಕಲ್ಲಿದ್ದಲು ಅವಶೇಷ, ಡಸ್ಟ್, ಕಸದ ಸ್ವಚ್ಛತೆಗೆ ರೈಲ್ವೆ ಇಲಾಖೆ ಕೋಟ್ಯಂತರ ರೂಪಾಯಿ ಗುತ್ತಿಗೆಯನ್ನ ನೀಡಿದೆ. ಆದ್ರೆ ಕಲ್ಲಿದ್ದಲು ಅವಶೇಷ ಬದಲು 4-5 ಕೆಜಿ ತೂಗುವ ಕಲ್ಲಿದ್ದಲು ತುಂಡುಗಳ ರಾಶಿಯೇ ರೈಲ್ವೆ ನಿಲ್ದಾಣದಲ್ಲಿ ಕಂಡು ಬರುತ್ತಿದೆ. ಇದನ್ನ ನೋಡಿದ್ರೆ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡಲು ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಕೆಪಿಸಿ ಅಧಿಕಾರಿಗಳು ಕೈ ಜೋಡಿಸುತ್ತಲೇ ಇರುವ ಬಗ್ಗೆ ಅನುಮಾನ ಹೆಚ್ಚಾಗಿವೆ. ಜೆಸಿಬಿಯಿಂದ ಲಾರಿ, ಟ್ರ್ಯಾಕ್ಟರ್ಗಳಲ್ಲಿ ತುಂಬಿ ಸಣ್ಣ ಕೈಗಾರಿಕೆ ಭಟ್ಟಿಗಳಿಗೆ ಕಲ್ಲಿದ್ದಲು ಸಾಗಣೆ ನಿರಂತರವಾಗಿ ನಡೆದಿದೆ. ಪ್ರತಿನಿತ್ಯ ಅಂದಾಜು 150 ಟನ್ ಕಲ್ಲಿದ್ದಲನ್ನ ವ್ಯಾಗನ್ಗಳಿಂದ ತೆಗೆದು ಸಾಗಣೆ ಮಾಡಲಾಗುತ್ತಿದೆ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ಗೆ ಸಾಗಣೆಯಾಗುವಂತಹ ಕಲ್ಲಿದ್ದಲಲ್ಲಿ ಕಳ್ಳತನ ಆಗ್ತಾ ಇದೆ ಅಂತ 2 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ನಂತರದಲ್ಲಿ ಆ ಕಳ್ಳಾಟ ಬಂದಾಗಿತ್ತು. ಆದರೆ ಈಗ ಅದು ಪುನಃ ಆರಂಭವಾಗಿರುವಂಥದ್ದು ನಮಗೆ ಕಾಣ್ತಾ ಇದೆ. ನಾವೀಗ ರಾಯಚೂರಿನ ಯರಮರಸ್ ಏನು ರೈಲ್ವೆ ನಿಲ್ದಾಣ ಇದೆ ಅಲ್ಲಿರುವಂಥದ್ದು. ಇಲ್ಲಿ ಬರ್ತಕ್ಕಂಥ ರೈಲಿನ ರೇಕ್ಗಳಲ್ಲಿನ ವ್ಯಾಗನ್ಗಳಲ್ಲಿ ಆ ಕಲ್ಲಿದ್ದಲು ಏನು ಬರುತ್ತೆ ಅದನ್ನು ಬೇರೆಡೆ ಸಾಗಣೆ ಮಾಡ್ತಾ ಇರೋದನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಅಂದರೆ ಇದು ಟೆಂಡರ್ ಆಗಿರುತ್ತೆ. ಕಲ್ಲಿದ್ದಲು ಏನು ವಿದ್ಯುತ್ ಕೇಂದ್ರಗಳಿಗೆ ಸಾಗಣೆ ಆಗುತ್ತೆ, ಅದು ಅಲ್ಲಿ ಡಂಪ್ ಆಗಿ ಹೊರಗಡೆ ಬಂದ ನಂತರ ಅದರ ಸ್ವಚ್ಛತೆಗಾಗಿ ಒಂದು ಟೆಂಡರ್ ಆಗಿರುತ್ತೆ. ಆದರೆ ಇಲ್ಲಿ ಆಗಿರುವಂಥ ಸಮಸ್ಯೆ ಏನು ಅಂದರೆ, ಏನು ಆ ಒಂದು ಟೆಂಡರ್ ಇದೆ ಅದು ಕೇವಲ ಡಸ್ಟನ್ನು ಮತ್ತು ಧೂಳು, ಅಲ್ಲಿ ಉಳಿದಂಥ ಡೆಬ್ರೀಸನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇರುವಂಥದ್ದು. ಆದರೆ ಈ ಒಂದು ಕಲ್ಲಿದ್ದಲನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ದೊಡ್ಡ ಅಂದರೆ ಕಲ್ಲುಗಳು ಇರುವಂಥದ್ದು. ಈ ಕಲ್ಲಿದ್ದಲಿನ ಪೀಸ್ಗಳನ್ನ ನೋಡ್ತಾ ಇದ್ದೀವಿ. ಇದನ್ನು ಕಳೆದ ಬಾರಿ ಕೂಡ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಆಗಲೂ ಕೂಡ ಹೇಳಿತ್ತು ಡೆಬ್ರೀಸನ್ನು ಏನು ಟೆಂಡರ್ ತೆಗೆದಿರುವಂಥದ್ದು. ಆದರೆ ಈ ಕಲ್ಲುಗಳನ್ನು ನೋಡಿದಾಗ, ಇದರ ಸೈಜ್ಗಳನ್ನು ನೋಡಿದಾಗ ಇದು ಯಾವ ರೀತಿಯ ಡೆಬ್ರೀಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಎದುರಾಗಿತ್ತು. ಪಬ್ಲಿಕ್ ಟಿವಿಯ ವರದಿಯ ಪರಿಣಾಮವಾಗಿ ಕೆಪಿಸಿಯಿಂದ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆ ತಂಡ ಇದರ ಬಗ್ಗೆ ತನಿಖೆಯನ್ನು ಮಾಡಿ ವರದಿಯನ್ನು ಮಾಡಿತ್ತು. ಅದಾದ ನಂತರದಲ್ಲಿ ಈ ಕಳ್ಳಾಟ ನಿಂತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ತಿಂಗಳಿಂದ ಮತ್ತೆ ಇದು ಶುರುವಾಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ವಿ. ಕಾರ್ಮಿಕರು ಟ್ರ್ಯಾಕ್ಟರ್ಗೆ ಇದನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಗುತ್ತಿಗೆದಾರರು ಇದನ್ನು ಬೇರೆಡೆ ಸಾಗಣೆ ಮಾಡುವಂಥದ್ದು. ಈ ಗುತ್ತಿಗೆದಾರರ ವಿಷಯ ಆಗಲಿ, ಇವರ ಕೆಲಸದ ವಿಷಯವಾಗಲಿ ನಮ್ಮ ಪ್ರಶ್ನೆ ಅಲ್ಲ. ಆದರೆ ಏನು ಕೇವಲ ಒಂದು ರ್ಯಾಕ್ನ ಕ್ಲೀನ್ ಮಾಡಲಿಕ್ಕೆ ಅನ್ನುವಂಥ ಟೆಂಡರ್ ಏನಿದೆ, ಆ ಒಂದು ಟೆಂಡರ್ ಮೂಲಕ ಎಲ್ಲೋ ಒಂದು ಕಡೆ ಕಲ್ಲಿದ್ದಲ ಕಳ್ಳತನ ಆಗ್ತಾ ಇದೆ ಅನ್ನುವಂಥದ್ದು. 2023ರ ನವೆಂಬರ್ನಲ್ಲಿ ಕಳ್ಳಾಟ ಬಯಲಿಗೆಳೆದಿದ್ದ ಪಬ್ಲಿಕ್ ಟಿವಿ ವರದಿಯಿಂದಾಗಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಯೊಬ್ಬರನ್ನ ಅಮಾನತು ಮಾಡಿ ರೈಲ್ವೆ ಇಲಾಖೆ ಕೈ ತೊಳೆದುಕೊಂಡಿತ್ತು. ಕೆಪಿಸಿಎಲ್ ತಂಡವೊಂದನ್ನು ರಚಿಸಿ ಕಲ್ಲಿದ್ದಲು ಕಳ್ಳಾಟದ ಸಮಗ್ರ ವರದಿಯನ್ನು ಪಡೆದಿತ್ತು. ಬಳಿಕ 1.5 ವರ್ಷಗಳ ಕಾಲ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿತ್ತು. ವ್ಯಾಗನ್ಗಳನ್ನ ವಿದ್ಯುತ್ ಕೇಂದ್ರಗಳಲ್ಲೇ ಸಂಪೂರ್ಣ ಸ್ವಚ್ಛ ಮಾಡಿ ಹೊರಗೆ ಕಳುಹಿಸಲಾಗ್ತಾ ಇತ್ತು. ಇದರಿಂದ ಗುತ್ತಿಗೆ ಪಡೆದವರಿಗೆ ಕಲ್ಲಿದ್ದಲು ಅವಶೇಷಗಳು ಮಾತ್ರ ಸ್ವಚ್ಛತೆಗೆ ಸಿಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಕಳ್ಳಾಟ ಶುರುವಾಗಿದ್ದು ಉತ್ತಮ ಗುಣಮಟ್ಟದ ಕಲ್ಲಿದ್ದಲಿನ ಲೂಟಿಯೇ ನಡೆದಿದೆ. ಕೋಟ್ಯಂತರ ರೂಪಾಯಿ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಕಲ್ಲಿದ್ದಲನ್ನ ಸಂಗ್ರಹಿಸಿ ಸಣ್ಣ ಕೈಗಾರಿಕೆಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದ್ರೆ ಕಲ್ಲಿದ್ದಲು ಡಸ್ಟ್ ಅವಶೇಷಗಳ ಸ್ವಚ್ಛತೆಗೆ ದೊಡ್ಡ ಮಟ್ಟದ ಗುತ್ತಿಗೆ ನೀಡಿರುವುದೇ ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ. ಈ ಕಳ್ಳಾಟದಲ್ಲಿ ರೈಲ್ವೆ ಇಲಾಖೆಯ ಪಾತ್ರವು ಬಯಲಾಗಬೇಕಿದೆ. ಕಳ್ಳದಂಧೆಗೆ ಸಂಪೂರ್ಣ ಬ್ರೇಕ್ ಬೀಳಲೇಬೇಕಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಾಲ್, ಪಬ್ಲಿಕ್ ಟಿವಿ, ರಾಯಚೂರು.